ಮಾತ್ರವಲ್ಲ ಇಡೀ ದೇಶಾದ್ಯಂತ ಒಂದು ರಾಜಕೀಯ ಪರ್ವದ ಕಾಲ ಇದು ಅಂತಾನೆ ಹೇಳಬೇಕು। ಈ ಸಂದರ್ಭದಲ್ಲಿ ಎಲ್ಲ ಕಡೆ ಚುನಾವಣೆ ನಡೆದಿದೆ। ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆ ನಡೆದಿರತಕ್ಕಂಥದ್ದು, ಎಲ್ಲೆಲ್ಲಿ ಎಷ್ಟೆಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅನ್ನೋದರ ಡೀಟೇಲ್ಸ್ ನಾವು ಈಗಾಗಲೇ ಕೊಡ್ತಾ ಇದೀವಿ, ನೋಡಬಹುದಾಗಿದೆ। ಉತ್ತರ ಪ್ರದೇಶದಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ 59% ಅಷ್ಟು ವೋಟಿಂಗ್ ಉತ್ತರ ಪ್ರದೇಶದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ಆಗಿದೆ। ಇನ್ನು ತಮಿಳುನಾಡಿನಲ್ಲಿ 63% ವೋಟಿಂಗ್ ಆಗಿದೆ। ತಮಿಳುನಾಡಲ್ಲೂ ಕೂಡ 38 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿರತಕ್ಕಂಥದ್ದು, 63% ವೋಟಿಂಗ್ ಆಗಿದೆ। ಇನ್ನು ಮುಂದಿನ ರಾಜ್ಯವನ್ನು ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ 56% ವೋಟಿಂಗ್ ಕೂಡ ಇವತ್ತು ಆಗಿದೆ। 56% ಒಂದು ವೋಟಿಂಗ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ। ಇನ್ನು ಮುಂದಿನ ರಾಜ್ಯ ಪಶ್ಚಿಮ ಬಂಗಾಳ, ಸಾಕಷ್ಟು ಗಲಾಟೆ ನಡೀತು, ಅಲ್ಲಿ ದಂಗೆ ನಡೀತು, ಆದ್ರೂ ಕೂಡ 77% ವೋಟಿಂಗ್ ಆಗಿರೋದನ್ನ ಗಮನಿಸಬಹುದಾಗಿದೆ। ಇನ್ನು ಮುಂದಿನ ರಾಜ್ಯ ಪಶ್ಚಿಮ ಬಂಗಾಳ, ಈಗಾಗಲೇ ಹೇಳಿದ ಹಾಗೆ 77% ವೋಟಿಂಗ್ ಕೂಡ ಅಲ್ಲಿ ನಡೆದಿದೆ। ಹಾಗಾಗಿ 77% ವೋಟಿಂಗ್ ನಡೆದಿರೋದ್ರಿಂದ ಒಂದಷ್ಟು ರೀತಿಯ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ। ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವೋಟಿಂಗ್ ಇವತ್ತು ಆಗಿದೆ ಅನ್ನುವಂತಹ ಚಿತ್ರಣ ಅಂತ ಹೇಳಿದ್ರೆ, ಮತ್ತೆ ಬೆಂಗಳೂರಿನ ವಿಚಾರ ಒಂದಷ್ಟು ನೀವಾಗಲೇ ಹೇಳ್ತಾ ಇದ್ರು, ಒಂದಷ್ಟು ಕ್ಯೂರಿಯಾಸಿಟಿ ಹೊಂದಿದೆ। ಇಡೀ ರಾಜ್ಯ ಒಂದು ತೂಕ ಆದ್ರೆ ಬೆಂಗಳೂರಿನ ಗೆಲ್ಲೋದ ಇನ್ನೊಂದು ತೂಕ ಅನ್ನೋ ರೀತಿಯಲ್ಲಿ ಇದೆ ರಾಜಕೀಯದ ಸ್ಥಿತಿ ಹಾಗಿರ್ತಕ್ಕಂಥದ್ದು। ಸೊ ಬೆಂಗಳೂರನ್ನ ಯಾರು ಆಳ್ತಾರೋ ಅವರಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚು ಹೋಲ್ಡ್ ಇರುತ್ತೆ। ಅದು ವಿಧಾನಸಭಾ ಚುನಾವಣೆಗಳಿರ್ಬೋದು ಅಥವಾ ಇಲ್ಲಿನ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗಳಿರ್ಬೋದು। ಈ 4 ಕಾನ್ಸ್ಟಿಟ್ಯೂಯೆನ್ಸಿಗಳೇನಿದೆ ಬಹಳ ಬಹಳ ಮುಖ್ಯ ಆಗುತ್ತೆ। ಬೆಂಗಳೂರಿನ ದಕ್ಷಿಣ, ಉತ್ತರ, ಕೇಂದ್ರ ಮತ್ತು ಗ್ರಾಮಾಂತರ 4 ಕಾನ್ಸ್ಟಿಟ್ಯೂಯೆನ್ಸಿಗಳು ಅನ್ನುವಂಥದ್ದು ಯಾರು ಇಲ್ಲಿ ಎಂಪಿ ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನುವಂಥದ್ದು ಈಗ ಬೆಂಗಳೂರಿನ ಆಧಿಪತ್ಯ ಯಾರ ಪಾಲಾಗುತ್ತೆ? ಈಗಾಗಲೇ ನಾವು ಗಮನಿಸ್ತಾ ಇದ್ವಿ। ಈಗ ಬೆಂಗಳೂರು ಅನ್ನುವಂತಹ ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ಬಂದಂತಹ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ವಿಧಾನಸೌಧದ ಚಿತ್ರಣ, ITBTಯ ಚಿತ್ರಣವನ್ನ ಗಮನಿಸಬಹುದು। ಇನ್ನೊಂದ್ ಕಡೆ ಈಗಾಗಲೇ ಸಾಕಷ್ಟು ಕಟ್ಟಡಗಳಿರುವಂತದ್ದು, UBCT ಇರುವಂತದ್ದು, ಹೀಗೆ ಎಲ್ಲವನ್ನ ಪ್ರತಿನಿಧಿಸುವಂತಹ ಕೇಂದ್ರ ಅಂದ್ರೆ ಬೆಂಗಳೂರು। ಹಾಗಾಗಿ ಬೆಂಗಳೂರು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದೇವೆ। ನಮ್ಮ ಗ್ರಾಫಿಕ್ಸ್ ಟೀಮ್ ಅತ್ಯಂತ ಸುಂದರವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ। ಬೆಂಗಳೂರು ರೆಪ್ರೆಸೆಂಟಿಂಗ್ ದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಫ್ ದ ಸಿಟಿ ಅಂತ ಹೇಳಬೇಕು। ಯಾವ ಒಂದು ಆಧುನಿಕ ಯುಗದಲ್ಲಿ ಬೆಂಗಳೂರು ಇದೆಯೋ ಅದನ್ನ ಈ ಚಿತ್ರಣದಲ್ಲಿ ಕಾಣಬಹುದಾಗಿದೆ। ಆದ್ರೆ ಆ ಆಧುನಿಕತೆ ವೋಟಿಂಗ್ ಅಲ್ಲಿ ಮಾತ್ರ ಈ ಸರಿ ವ್ಯಕ್ತ ಆಗಿಲ್ಲ, ವೋಟ್ ಮಾಡಿಲ್ಲ ಜನಗಳು ಅನ್ನೋದು ನಿಜಕ್ಕೂ ಅತ್ಯಂತ ಖೇದಕರವಾದ ವಿಚಾರ। ಸೊ ಅದ್ರ ಮೇಲೆ ಕೂಡ ಬೆಂಗಳೂರಿನ ಭವಿಷ್ಯ ನಿರ್ಧಾರ ಆಗುತ್ತೆ, ಬೆಂಗಳೂರಿನ ಸಂಸದರು ಯಾರ್ಯಾರು ಆಗ್ತಾರೆ ಅನ್ನೋ ಭವಿಷ್ಯ ನಿರ್ಧಾರ ಆಗುತ್ತೆ। ವೆಲ್ ಎಜುಕೇಟೆಡ್ ಇರುವಂತಹ ಒಂದು ಕ್ಷೇತ್ರ ನಾವ್ ಹೇಳ್ತೀವಿ ರಾಜಧಾನಿ ಅಂತ ಹೇಳಿ, ಆದ್ರೆ ರಾಜಧಾನಿಲಿ ಅತ್ಯಂತ ಕಡಿಮೆ ವೋಟಿಂಗ್ ಆಗಿದೆ ಅನ್ನೋದಾದ್ರೆ ಅಂಡ್ ಇಲ್ಲಿ ಇನ್ನೊಂದು ನವಿತಾ, ತುಂಬಾ ಜನ ವಲಸಿಗರಿದ್ದಾರೆ, ಹೈಯೆಸ್ಟ್ ವಲಸಿಗರಿರ್ತಕ್ಕಂಥ ಸುಮಾರು ಇರ್ತಕ್ಕಂಥ ಒಂದು ಕೋಟಿನಲ್ಲಿ ಅರ್ಧಕ್ಕರ್ಧ ವಲಸಿಗರು ಇರ್ತಕ್ಕಂಥ ಒಂದು ಕ್ಷೇತ್ರ ಇರ್ಲಿ, ವಲಸಿಗರು ಇರ್ಲಿ, ಮುಂಬೈನಲ್ಲೂ ಅದೇ ಕಥೆ ಆಗುತ್ತೆ। ಆದ್ರೆ ಮುಂಬೈನಲ್ಲಿ ವಲಸಿಗರು ಅಲ್ಲಿಯವರೇ ಆಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಲ್ಲ ಅನ್ನೋದನ್ನ ಗಮನಿಸಬಹುದು। ಇನ್ನು ಬೆಂಗಳೂರಿನ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಕೂಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ। ಚಿದಾನಂದ್ ಪಟೇಲ್, ಈಗಾಗಲೇ ಬೆಂಗಳೂರು ಒಂದು ಗ್ರಾಮಾಂತರವನ್ನ ಹೊರತುಪಡಿಸಿದ್ರೆ 3 ಕ್ಷೇತ್ರಗಳಲ್ಲಿ ಕೂಡ ಅತ್ಯಂತ ಕಡಿಮೆ ಮತದಾನ ಆಗಿದೆ ಶೇಕಡವಾರು ನಾವು ಗಮನಿಸ್ತಾ ಹೋಗೋದಾದ್ರೆ। ಹಾಗಾಗಿ ಇವತ್ತು ಬೆಂಗಳೂರಿನ ವಿಚಾರವನ್ನ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ EVM ವಿಚಾರ ಆಗಿರಬಹುದು ಅಥವಾ ಮತಯಂತ್ರಗಳಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂದಿದ್ಯಾ ಅಥವಾ ಬೇರೆ ಬೇರೆ ಗಲಾಟೆಗಳೇನಾಗಿದ್ಯಾ, ಬೆಟ್ಟಿಂಗ್ ವಿಚಾರ ಆಗಿದ್ಯಾ, ಈ ತರದ ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇವತ್ತು ಕಂಡು ಬಂತು? ಬೆಂಗಳೂರು ಸಿಲಿಕಾನ್ ವ್ಯಾಲಿ ಹೌದು, IT ಹಬ್ ಹೌದು, ಇಲ್ಲಿ ವಿದ್ಯಾವಂತರ ಇರ್ತಕ್ಕಂಥ ಸ್ಥಳ। ಆದರೆ ಇವತ್ತು ದುರದೃಷ್ಟಕರ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರು ನಾರ್ತು, ಸೌತು ಮತ್ತು ಸೆಂಟ್ರಲ್ ಸೇರಿದಂತೆ ಶೇಕಡವಾರು 80% ಮತದಾನ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ ಆಗಿದೆ। ಯಾಕಂತ ಹೇಳಿದ್ರೆ ಈ ಬಾರಿ ಅವೇರ್ನೆಸ್ ಕೂಡ ಆ ರೀತಿ ಮಾಡಿದ್ರು। ಸಾಲು ರಜೆ ಇದ್ರು ಕೂಡ ಯಾರು ಕೂಡ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ, ಯಾರು ನಿಮ್ಮ ಭವಿಷ್ಯದ ನಾಯಕರನ್ನ ಆಯ್ಕೆ ಮಾಡುವಂಥ ಹಕ್ಕು ನಿಮಗಿದೆ, ಆ ರೈಟ್ಸ್ ಅನ್ನು ಕಳ್ಕೊಬೇಡಿ ಅಂತ ಹೇಳಿದ್ರು। ಜೊತೆಗೆ ಸಾಮಾಜಿಕ ಜಾಲತಾಣ ಇವತ್ತು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೇರೆ ಬಿಟ್ಟಿರುವಂಥದ್ದು, ಜೊತೆಗೆ ಮಾಧ್ಯಮಗಳಿರ್ಬೋದು ಮತ್ತು ಚುನಾವಣಾ ಆಯೋಗ ಕೂಡ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿತ್ತು, ಬಹಳಷ್ಟು ಜೊತೆಗೆ ಅಭ್ಯರ್ಥಿಗಳು ಕೂಡ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು। ಆದರೆ ದುರದೃಷ್ಟಕರ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಮತದಾನ
65% ದಾಟೋದು ಕೂಡ ಕಷ್ಟ ಅಂತ ಹೇಳಿ ಈಗಿನ ವರದಿ ಹೇಳ್ತಾ ಇದೆ. ನಮಗೆ ಅಧಿಕೃತ ವರದಿ ರಾತ್ರಿ 9 ಗಂಟೆಗೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ನಡೆಸ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಸಿಗಲಿದೆ. ಆದರೆ ಈಗ ಬಂದ ಮಾಹಿತಿ ಪ್ರಕಾರ 65% ದಾಟುವುದು ಕಷ್ಟ ಎಂಬ ಮಾತು ಕೇಳಿ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಇವರಿಗೆ ಹಾಲಿನ ಅಂಗಡಿಗೆ ಹೋಗಿ ಕ್ಯೂ ನಿಲ್ಲಕ್ಕೆ ಆಗೋದಿಲ್ಲ, ಪೆಟ್ರೋಲ್ನ ಹಾಕ್ಸ್ಕೊಂಡು ಹೋಗೋ ಕ್ಯೂ ನಿಲ್ಲಕ್ಕೆ ಆಗೋದಿಲ್ಲ. BBMP ಇವರಿಗೆ ಓದ್ ಕೂಡಲೇ ಸಲೀಸಾಗಿ ಕೆಲಸ ಆಗಬೇಕು. ಜೊತೆಗೆ ಇವರು ಮನೆ ಮುಂದೆ ಸಣ್ಣ ಒಂಚೂರು ಕಸ ಬಿದ್ದರೂ ಕೂಡ ಏನು ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಅದನ್ನ ಲೈವ್ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಕೂಡ ಇವರಿಗೆ ಈ ಸಲೀಸಾಗಿ ಸಿಗಬೇಕು ಮತ್ತು ಇವರು ಓಡಾಡ್ತಕ್ಕಂಥ ರಸ್ತೆ ಕೂಡ ಟ್ರಾಫಿಕ್ ಆಗೋಂಗಿಲ್ಲ. ಒಂದು ವೇಳೆ ವಿದ್ಯುತ್ ಅಭಾವದಿಂದ ಪವರ್ ಕಟ್ ಮಾಡಿದ್ರು ಕೂಡ ಅದು ಕೂಡ ಫೇಸ್ಬುಕ್ನಲ್ಲಿ ಲೈವ್ ಮಾಡುವಂಥ ಸ್ಥಿತಿ ಇವರಲ್ಲಿದೆ. ಆದರೆ ವೋಟ್ ಮಾಡ್ಲಿಕ್ಕೆ ಮಾತ್ರ ಇವ್ರು ಯಾರು ರೆಡಿ ಇಲ್ಲ. ಅಂದ್ರೆ ಸಾಲು ರಜೆಯನ್ನ ಇವರು ಎಂಜಾಯ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆ ಮುಖಾಂತರ ಈ ದೇಶದ ಏನು ಭವಿತವ್ಯ ನಿರ್ಮಾಣ ಮಾಡ್ತಕ್ಕಂಥ ವಿದ್ಯಾವಂತರೇ ಯಾವಾಗಲೂ ಕೂಡ ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಆನ್ಲೈನ್ ಇರತಕ್ಕಂಥ ತಮ್ಮ ಇಡೀ ದೇಶದ ಒಪಿನಿಯನ್ ಇವರು ಏನು ಅದರಲ್ಲಿ ಪ್ರಸ್ತಾಪ ಮಾಡುವಂತವ್ರು ಇವತ್ತು ಮತ ಹಾಕಿಲ್ಲ. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಬೆಂಗಳೂರಿಗೆ ದೊಡ್ಡ ಮಟ್ಟದ ಅವಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇದು ಈ ಎಲ್ಲ ಸಾಲು ರಜೆ ಎಫೆಕ್ಟ್ ಅದನ್ನ ಮಜಾ ಮಾಡ್ಲಿಕ್ಕೆ ಬಳಸ್ಕೊಂಡು ಇವತ್ತು ಮತದಾರರು ಬೆಂಗಳೂರನ್ನ ಬಿಟ್ಟು ಹೊರಹೋಗಿರುವುದೇ ಇವತ್ತು ಶೇಕಡಾವಾರು ಲೆಕ್ಕ ಹಾಕಿದ್ರೆ ಮತದಾನ ಕಡಿಮೆ ಆಗಿರುವಂತದ್ದು. ನವಿತಾ ಜೈನ್. ಆಲ್ ರೈಟ್, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಬಟ್ ನವಿತಾ, ಹೈಯೆಸ್ಟ್ ಎಷ್ಟಿರ್ಬೋದು ಇಲ್ಲಿವರೆಗೂ ಬೆಂಗಳೂರಲ್ಲಿ ಆಗಿರೋ ವೋಟಿಂಗ್ ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ರೆಕಾರ್ಡ್ ಎಷ್ಟಿರ್ಬೋದು? ಇಟ್ಸ್ ಜಸ್ಟ್ 62%. That too only in 1977 ನಲ್ಲಿ ಒಂದೇ ಒಂದ್ ಸಾರಿ 62% ವೋಟಿಂಗ್ ಆಗಿತ್ತು ಅಷ್ಟೇ. ಬೆಂಗಳೂರಲ್ಲಿ ಯಾವತ್ತೂ ಜಾಸ್ತಿ ನಿರೀಕ್ಷೆ ಒಂದು ಇಟ್ಕೊಳ್ಳಲಾಗಿತ್ತು ಅಂತ ಹೇಳಿ ಲೋಕಸಭಾ ಚುನಾವಣೆಯಲ್ಲಿ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿತ್ತು. ಆದ್ರೆ ಬೆಂಗಳೂರಿನ ಮತದಾರರು ಮತ್ತೆ ಅದೇ ನೀರಸ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಂದ್ ಹೇಳ್ಬೇಕು ನಾವು, ಚಿದಾನಂದ ಪಟೇಲ್ ಅವರು ಹೇಳಿರ್ತಕ್ಕಂಥದ್ದು ಬಹಳ ನಿಜ. ಅರ್ಧಕ್ಕರ್ಧ ಜನ ಬೆಂಗಳೂರಲ್ಲಿ ಇರೋರಿಗೆ ನಾಳೆ ದಿವಸ ಯಾವುದೇ ವಿಚಾರದಲ್ಲಿ ಮಾತಾಡಕ್ ಯಾವುದೇ ಹಕ್ಕಿಲ್ಲ. ಅದು ಯಾವುದೇ ಮೂಲಭೂತ ಸೌಕರ್ಯ ಇರ್ಬೋದು, ಕಸದ ಸಮಸ್ಯೆ ಇರ್ಬೋದು, ಅವರನ್ನ ಯಾರು ವೋಟ್ ಹಾಕಿದಾರೋ ಅವರನ್ನು ಹೊರತುಪಡಿಸಿ ವೋಟ್ ಹಾಕದವರಿಗೆ ಖಂಡಿತ ಹಕ್ಕಿಲ್ಲ. ಶೇಮ್ ಆನ್ ಯು ಅಂತಾನೆ ಹೇಳ್ಬೇಕು. ಎಜುಕೇಟೆಡ್ ಗಳಾಗಿದ್ದು ಕೂಡ ಇಷ್ಟೇ ವೋಟಿಂಗ್ ಪರ್ಸೆಂಟೇಜ್. ಸೊ ನಾನಂತೂ ವೋಟ್ ಮಾಡಿದ್ದೀನಿ, ಮೋಸ್ಟ್ಲಿ ನವಿತಾ ಕೂಡ ವೋಟ್ ಮಾಡಿದ್ದಾಳೆ. ಬಟ್ ಬೆಂಗಳೂರಲ್ಲಿ ಇರೋರಿಗೆ ಹಕ್ಕಿಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕ್ ನಂತರ.